ಜನ್ಮ ನಕ್ಷತ್ರ ವೈಯಕ್ತಿಕವಾಗಿ ಪ್ರತಿಷ್ಠೆ ಮಾಡೋಂಗಾಯಿತು. ನಾನು ಓದಿದ್ದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಮೂಲತಃ ನಾನು ಪುತ್ತೂರಿನವಳು. ಇಲ್ಲಿ ಆಕಸ್ಮಿಕವಾಗಿ ಇಲ್ಲಿ ಜಾಗ ಕೊಂಡ್ಕೊಂಡು ಇಲ್ಲಿ ಒಂದು ಫ್ಯಾಕ್ಟ್ರಿ ಮತ್ತು ಬಡ ಮಕ್ಕಳ ಅನಾಥಾಶ್ರಮ ಎಲ್ಲ ಮಾಡಬೇಕು ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಕೊಂಡ್ಕೊಂಡಿದ್ದು. ಅದು ಕಟ್ಟಲಿಕ್ಕೆ ಹೊರಟಾಗ, ಹಿಂದೆ ಕಟ್ಟಕ್ಕೆ ಹೊರಟಾಗ ವಾಚ್ಮ್ಯಾನ್ ಶೆಡ್ಡಲ್ಲಿ ನಾಗರಾವ್ ಬಂದು ಹಿಡಿಕೊಂಡು ನಿಂತಿದ್ದು ಬಹುಶಃ 98ರಲ್ಲಿ. ಆಮೇಲೆ ಅದರ ಮುಂದೆ ಹಾಲಿಟ್ಟು ಪ್ರಾರ್ಥನೆ ಮಾಡಿದ್ವಿ, ಏನೇ ದೋಷ ಇದ್ದರೂ ನಿವಾರಣೆ ಮಾಡಪ್ಪ, ಏನು ಮಾಡಬೇಡ ಅಂತ. ಆಮೇಲೆ ಮತ್ತು ಪ್ರಶ್ನೆ ಇಟ್ಟಾಗ, ನನ್ನ ಬ್ರದರ್ ಕೂಡ ಊರಲ್ಲಿ ಆಸ್ಟ್ರಾಲಜರು, ಪ್ರಶ್ನೆ ಇಟ್ಟಾಗ ಏನು ಕಂಡು ಬಂತು ಅಂದರೆ ಇದು ನಾಗದೇವ್ರದ್ದೇ ಜಾಗ, ಹೆಸರೇ ನಾಗದೇವನಹಳ್ಳಿ ಅಂತ. ಹಾಗಾಗಿ ಇಲ್ಲಿ ಒಂದು ನಾಗನ ಪ್ರತಿಷ್ಠೆ ಆಗಬೇಕು, ಇದು ಬೇರೆ ಯಾವ ಕಮರ್ಷಿಯಲ್ ಈ ರೀತಿಯ ಒಂದು ಉದ್ದೇಶಕ್ಕೆ ಸರಿಯಾದ ಜಾಗ ಅಲ್ಲ ಅಂತ. ಹಾಗಾಗಿ ಪ್ರಶ್ನೆ ಇಟ್ಟು ಕೇರಳ ಮತ್ತು ನಮ್ಮ ದಕ್ಷಿಣ ಕನ್ನಡದ ಒಂದು ತಾಂತ್ರಿಕ ವಿಧಾನದಲ್ಲಿ ನಾಗಬ್ರಹ್ಮ ದೇವರ ಪ್ರತಿಷ್ಠೆ ಮಾಡಿಸಿದ್ದು 2002ರಲ್ಲಿ. ಅದು ವೈಯಕ್ತಿಕವಾಗಿ, ಯಾವುದೇ ಕಾರಣಕ್ಕೂ ಇದನ್ನು ಸಾರ್ವಜನಿಕ ದೇವಸ್ಥಾನ ಅನ್ನೋ ಉದ್ದೇಶಕ್ಕೆ ಮಾಡಿದ್ದಲ್ಲ. ಆದರೆ ಇದು ಅಪಾರವಾದ ಒಂದು ಶಕ್ತಿ ಇರುವಂಥ ಜಾಗ. ಆ ದಿನ ಪ್ರತಿಷ್ಠೆ ದಿನ ಮಳೆ ಬಂದು ಕೊಚ್ಕೊಂಡು ಹೋಗಿದ್ದಕ್ಕೆ ಮೂಲತಃ ಇಷ್ಟೇ ಪ್ರಾಕಾರ ಇದ್ದಿದ್ದು. ಆಮೇಲೆ ಇದು ಹಂಚಿನ ಮಾಡು ಇದೆಲ್ಲ ಮತ್ತೆ ದೇವರು ಮಾಡಿಸ್ಕೊಂಡಿದ್ದು. ಪ್ರತಿಯೊಂದು ಆಯಾ ಸಂದರ್ಭಕ್ಕೆ ಒಂದು ಪ್ರೇರಣೆ ಕೊಟ್ಟು ಇದು ದೇವರು ಮಾಡಿಸ್ಕೊಂಡಿದ್ದು. ಹಾಗಾಗಿ ಇಲ್ಲಿಗೆ ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಬರೋಹಾಗಿದ್ದು. ತುಂಬ ಜನಕ್ಕೆ ಅವರೇನೇನು ಅಂದ್ಕೊಂಡಿದ್ದಾರೋ ಅದರೆಲ್ಲ ಒಳ್ಳೆಯದಾಗ್ತಾ ಇದೆ. ಅದಕ್ಕಿಂತ ಹೆಚ್ಚು ನನಗೆ ನನಗೆ ಒಳ್ಳೆಯದಾಗಿದೆ. ನಾನು ಇಲ್ಲಿವರೆಗೆ ಈ ಆಶ್ರಮ ನಡೆಸ್ಕೊಂಡು ಇಲ್ಲಿವರೆಗೆ ಕಳೆದ 24-25 ವರ್ಷಗಳಿಂದ ಏನು ಮಾಡ್ಕೊಂಡು ಬರ್ತಾ ಇದ್ದೀನಿ, ಅದರ ಒಂದು ಬೆನ್ನೆಲುಬು ನನಗೆ ಹಿಂದಿನ ಶಕ್ತಿ ಶ್ರೀ ನಾಗಬ್ರಹ್ಮನ ಶಕ್ತಿಯೇ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನಾನು ಹೇಳಿದ್ನಲ್ಲ ಆವಾಗಲೇ, ನಾಗಬ್ರಹ್ಮ ದೇವ್ರದ್ದು ಒಂದು ಮಹಾಮಹಿಮೆ ಪವಾಡ ಇಲ್ಲಿ ಅಂತೇಳಿ. ತುಂಬ ಪವಾಡಗಳಾಗಿವೆ. 24 ವರ್ಷಗಳಿಂದ ಮದುವೆ ಆಗದಿರೋರಿಗೆ, ಮಕ್ಕಳಾಗದಿರೋರಿಗೆ, ಆಮೇಲೆ ಅವ್ರದ್ದು ಚರ್ಮರೋಗ ಇರ್ಬೋದು, ಇನ್ನೇನು ಅವರ ಕೋರಿಕೆಗಳು ಏನೇನಿದೆಯೋ ಅದನ್ನೆಲ್ಲ ಪವಾಡ ಸದೃಶವಾಗಿ ನಾಗಬ್ರಹ್ಮ ಈಡೇರಿಸಿದ್ದಾನೆ. ಹಾಗಾಗಿಯೇ ನಾನು ಎಲ್ಲೋ ಇದ್ದವಳನ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 2 ವರ್ಷ ಓದಿಸಿ ಮತ್ತೆ ಇಲ್ಲಿ ಬಂದು ಈ ದೇವರ ಪ್ರತಿಷ್ಠೆ ಮಾಡೋಂಗಾಗಿದ್ದು ಅದರಿಂದನೇ. ಪವಾಡದಲ್ಲಿ ಒಂದು ನೋಡಿ, ಇದು ಬೋರ್ವೆಲ್ಲಲ್ಲಿ 4.5 ಇಂಚು ನೀರು ಸಿಕ್ಕಿದೆ ಕಳೆದ ವರ್ಷ. ನೀರಿರಲಿಲ್ಲ, ನಾವು ಕಾರ್ಪೊರೇಷನ್ ನೀರು ಇದು ಮಾಡ್ತಾಯಿದ್ವಿ, ಕಷ್ಟ ಆಗ್ತಿತ್ತು ನೀರಿಗೆ, ಟ್ಯಾಂಕರ್ ತರಿಸ್ಕೋತಾ ಇದ್ವಿ. ಕಳೆದ ವರ್ಷ ಯಾರೋ ಒಬ್ಬರು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು ಈ ಬಿಲ್ಡಿಂಗ್ನ ವಿಷಯದಲ್ಲಿ ನಂಗೆ ಬಹಳ ಸಹಾಯ ಮಾಡಿದ್ದಾರೆ, ಅನಿಲ್ ಕುಮಾರ್ ಅಂತ. ಅವರು ಅವಧೂತರ ಥರ ಅವ್ರು ಹೇಳಿದ್ರು, ನೀವು ಇಂಥ ಕಡೆ ಬೋರ್ವೆಲ್ ತೆಗೀರಿ ನೀರು ಸಿಗುತ್ತೆ ಅಂತ ಅವ್ರು ಹೇಳಿದ್ರು ಅಂತ. ಜಿಯಾಲಜಿಸ್ಟ್ ಕರೆಸಿ ಚೆಕ್ ಮಾಡಿದ್ರೆ ಸರಿಯಾದ ನೋಡಿ ಈಶಾನ್ಯ ಮೂಲೆಯಲ್ಲಿ ಸಿಕ್ಕಿದೆ. 4.5 ಇಂಚು ನೀರು ಮೇಲೆಲ್ಲ ಹಾರಿದೆ ಅಷ್ಟು. ಅದು 400 ಅಡಿಗೆ ಹೋದಾಗಲೇ ಫೋರ್ಸ್ ತಡ್ಕೊಳಕ್ಕಾಗಲಿಲ್ಲ ಅಷ್ಟು. ಇಡೀ ನಾಗದೇವರಿಗೆ ನೀರು ಕೊಡ್ಬೋದು ಅಷ್ಟು ನೀರಿದೆ ನಮ್ಮ ಹತ್ರ ಇವಾಗ. ಅದು ಒಂದು ದೊಡ್ಡ ನಾಗಬ್ರಹ್ಮ ದೇವರ ಪವಾಡ. ಇಲ್ಲಿ ಸುತ್ತಮುತ್ತ ಎಲ್ಲೋ 800 ಅಡಿ ಕೊರೆಸಿದ್ರು ಕೂಡ 1 ಇಂಚು ನೀರು ಸಿಕ್ಕಿಲ್ಲ. ಹಾಗಾಗಿ ನಮಗೆ 460 ಅಡಿ ಅಷ್ಟೇ ನಾವು ಮ್ಯಾಕ್ಸಿಮಮ್ ಕೊರೆಸಿದ್ದು, ಅಷ್ಟರಲ್ಲಿ ಇಷ್ಟು ನೀರು ಸಿಕ್ಕಿದೆ. ಇನ್ನೊಂದು, ಈಗ 4 ದಿನದ ಹಿಂದೆ ಅದು ಪವಾಡ ಅಂದರೆ ನೋಡಿ, ಇದು ತೆಂಗಿನ ಮರ ನಾವೇ ಹಾಕಿದ್ದು. ಇದರಲ್ಲಿ ತುಂಬ ದೊಡ್ಡದು ಹೆಜ್ಜೇನು, ಕಾಡ್ಜೇನು ಅಂತಾರಲ್ಲ, ಅದು ಕಟ್ಟಿತ್ತು. ನಮಗೆ ಮೊನ್ನೆ ನಾನು ಆ ಕಡೆಯಿಂದ ಮರದಾಗ ಎದುರು ಮನೆಯವರು ಕಂಪ್ಲೇಂಟ್ ಮಾಡಿದ್ರು, ಜೇನು ಹುಳ ಕತ್ತಾ ಇದೆ, ಏನಾದರೂ ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ. ತಕ್ಷಣ ಯೂಟ್ಯೂಬಲ್ಲಿ ನೋಡಿ ಜೇನು ತೆಗೆಯೋರನ್ನ ಸಂಪರ್ಕ ಮಾಡಿ ಮರುದಿನ ಬೆಳಗ್ಗೆನೇ ಬಂದರು ಅವರು. ಬಂದು ನೋಡಿ 4 ದೊಡ್ಡದು ಅಂದರೆ ಇಷ್ಟು ದೊಡ್ಡದು, ಅದರಲ್ಲಿ 60 kg ಅಷ್ಟು ಜೇನು ಸಿಕ್ಕಿದೆ. ಇದು ನಂಬಲಿಕ್ಕೆ ಅಂತೂ ಸಾಧ್ಯ ಇಲ್ಲ. 4 ಕಟ್ಟಿತ್ತು ಜೇನುಗೂಡು, ಅದರಲ್ಲಿ ಒಂದು ದೊಡ್ಡದು, ಅದೆಲ್ಲ ಸೇರಿ ಅಷ್ಟು ಸಿಕ್ಕಿದೆ. ಈಗ ಶುದ್ಧ ಕಾಡು ಜೇನು. ಹಾಗೆ ನಾವು ಅದನ್ನೇ ಈಗ ದೇವರಿಗೆ ಅಭಿಷೇಕ ಉಪಯೋಗ ಮಾಡ್ತಾ ಇದ್ದೀವಿ. ಇಲ್ಲಿ ಅಕ್ಕಪಕ್ಕದವರೆಲ್ಲ ಕೊಂಡ್ಕೊಂಡ್ರು. ಇನ್ನೂ ಉಳಿದಿದ್ದೆಲ್ಲ ನಮಗೆ ಬೇಕು ಅಂತ ಇಟ್ಕೊಂಡಿದ್ದೇವೆ. ಅಷ್ಟು ಪರಿಶುದ್ಧವಾಗಿದೆ, ರುಚಿನೂ ತುಂಬ ಚೆನ್ನಾಗಿದೆ. ಹಾಗಾಗಿ ಇದು ನಾಗಬ್ರಹ್ಮ ದೇವರ ಪವಾಡ. ಇಲ್ಲೆಲ್ಲ ಸುತ್ತಮುತ್ತ ಬೇಕಷ್ಟು ಮರಗಿಡಗಳಿವೆ, ಎಲ್ಲೂ ಇಲ್ಲ. ಅದು 8 kg 10 kg ಕಟ್ಟುತ್ತೆ ಕಾಡಲ್ಲೇನೆ ಅಂತ ಹೇಳ್ತಾರೆ ಎಲ್ಲರೂ. ಅದರಲ್ಲಿ 60 kg ಅಂದರೆ ನಿಜವಾಗ್ಲೂ ಅದನ್ನು ನನಗೆ ಆ ದೇವರ ಮಹಿಮೆ ಪವಾಡನ ಒಂಥರ ನನಗೆ ಅದನ್ನು ಹೇಳಲಿಕ್ಕೆ ಕೂಡ ಆಗ್ತಾ ಇಲ್ಲ. ನನ್ನ ಮನಸ್ಸಲ್ಲಿ ಒಂಥರ ಮನಸ್ಸು ಮಾತು ಎಲ್ಲ ತುಂಬಿ ಬರ್ತಾ ಇದೆ. ಅಂಥ ಪವಾಡ ಇದೆ ದೇವ್ರದ್ದು. ನೋಡಿ, ಈಗ ಇಲ್ಲಿ ನೋಡಿ ಜೇನು ಹುಳ ಇನ್ನೂ ಹಾರ್ತಾ ಇದೆ. 4-5 ದಿನ ಆಯಿತು, 4 ದಿನ ಆಯಿತು ನೋಡಿ, ಇನ್ನೂ ಇದೆ ದಪ್ಪದ್ದು. ಅದೇನು ಅವರಿಗೆ ಜೇನು ತೆಗೆಯೋರಿಗೆ ಕಚ್ಚಿದೆಯಂತೆ. ಆ ಸಮಯದಲ್ಲಿ ನಾನು ಇರಲಿಲ್ಲ, ಆಚೆ ಹೋಗಿದ್ದೆ. ಅವ್ರು ಹೇಳ್ತಾಯಿದ್ರು 4-5 ಸಾವಿರ ರೂಪಾಯಿ ಬೇಕು ಇದನ್ನು ನಾವು ಡಾಕ್ಟ್ರ್ ಹತ್ರ ಹೋಗಿ ಮಾಡಲಿಕ್ಕೆ ಅಂತ. ಮುಳ್ಳು ಇಷ್ಟಿಷ್ಟು ದಪ್ಪ ಜೇನು ಹುಳ. ಹಾಗಾಗಿ ಇಂಥ ಒಂದು ಜೇನು ಕಟ್ಟಿ ಇಲ್ಲಿ ಇದು ಪರಿಶುದ್ಧವಾದ ಒಂದು ಜೇನು ನಮಗೆ ಸಿಕ್ಕಿದೆ. ಇನ್ಮೇಲೆ ನಾವು ದೇವರಿಗೆ ಪಂಚಾಮೃತ ಅಭಿಷೇಕಕ್ಕೆ ಎಲ್ಲದಕ್ಕೂ ಜೇನು ಬೇಕು ನಮಗೆ. ಹೊರಗಡೆ ಜೇನು ತರಿಸ್ತಾ ಇದ್ವಿ, ಅದೆಷ್ಟು ಶುದ್ಧವೋ ಅಲ್ಲೋ ಗೊತ್ತಿಲ್ಲ. ಇನ್ನು ಬಹುಶಃ 1 ವರ್ಷ 2 ವರ್ಷಕ್ಕಾಗೋಷ್ಟು ನಮಗೆ ಜೇನು ದೇವರೇ ಇಲ್ಲೇ ಇದು ಏನು ಎಲ್ಲೊಂದು ತಗೊಳ್ಳೋದೆ ನಮ್ಮಲ್ಲೇ ಅವನ ಜಾಗದಲ್ಲಿ ಜೇನು ಸಿಗೋಂಗೆ ಮಾಡಿದ್ದಾನೆ. ಸೊ ನೀರು ಕಳೆದ ವರ್ಷ, ಈ ವರ್ಷ ಜೇನು, ಇದೆರಡು ದೇವರ ಒಂದು ಮಹಿಮೆ ಮತ್ತು ಪವಾಡ.